ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಟುಡೇ ಟಾಪಿಕ್ ಬಂದ್ಬಿಟ್ಟು ಬೀಯಿಂಗ್ ಇಂಡಿಪೆಂಡೆಂಟ್ ಆಯ್ತಾ. ಸೊ ನೀವೇನಾದರೂ ಲೈಫ್ದಾಗ ವೆರಿ ಫಾಸ್ಟಾಗಿ ಅಚೀವ್ ಮಾಡಬೇಕು ಅಂದ್ರೆ ನೀವು ಇಂಡಿಪೆಂಡೆಂಟ್ ಆಗಿರಬೇಕು, ಯಾರ ಮ್ಯಾಗೂ ಡಿಪೆಂಡೆಂಟ್ ಆಗಿರಬಾರ್ದು, ಎಸ್ಪೆಷಲಿ ಫಿಟ್ನೆಸ್ ಜರ್ನಿದಾಗ. ಸೊ ನೀವು ಏನಾದರೂ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಮನ್ಯಾಗ ನೀವು ಏನಾದರೂ ನಿಮ್ಮದು ಪ್ರೋಟೀನ್ಸ್ ಬಾಯ್ಲ್ಡಾಗಿ ಪ್ರಿಪೇರ್ ಮಾಡ್ಕೋಬೇಕಾಗಿರುತ್ತೆ, ಪ್ರೋಟೀನ್ಸ್ ಫುಡ್ ಪ್ರಿಪೇರ್ ಮಾಡ್ಕೋಬೇಕಾಗಿರುತ್ತೆ, ಹಾಟ್ ವಾಟರ್ ಪ್ರಿಪೇರ್ ಮಾಡ್ಕೋಬೇಕಾಗಿರುತ್ತೆ. ಸೊ ನೀವು ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಮದು ಫುಡ್ಡು ಟೋಟಲಿ ಡಿಫ್ರೆಂಟ್ ಫ್ರಮ್ ಯುವರ್ ಮನ್ಯಾಗ ಏನು ಊಟ ಮಾಡ್ತಿರ್ತಾರೆ ಅವ್ರಿಂದ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮ ತಾಯಿ, ನಿಮ್ಮ ಅಕ್ಕ ಅಥವಾ ನಿಮ್ಮ ವೈಫು ಅವ್ರಿಗೆ ಮನೆಯ ಕೆಲಸ ತುಂಬ ಜಾಸ್ತಿ ಆಗಿಬಿಟ್ಟಿರುತ್ತೆ. ಮತ್ತು ನೀವು ಈಗ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಮದು ಬೇರೆ ಬೇರೆ ಫುಡ್ನ ನೀವು ಪ್ರಿಪೇರ್ ಮಾಡ್ಕೋಬೇಕಾಗಿರುತ್ತೆ. ಅವಾಗ ಅವ್ರ ಮೇಲೆ ಡಿಪೆಂಡ್ ಆದರೆ ಅವ್ರಿಗೆ ಈಗಲೇ ಮನೆ ಕೆಲಸ ಜಾಸ್ತಿ ಆಗಿರುತ್ತೆ. ಮತ್ತು ಇದೊಂದು ಆ್ಯಡ್ ಮಾಡಿದ್ರೆ ಅವ್ರು ತುಂಬ ಇರಿಟೇಟ್ ಆಗಿಬಿಟ್ಟು ನೀವು ಮಾಡೋದನ್ನೇ ಸ್ಟಾಪ್ ಮಾಡಿಸ್ಬಿಡ್ತಾರೆ. ಸೊ ನೀವು ಏನಾದರೂ ಫಿಟ್ನೆಸ್ ಜರ್ನಿಯಲ್ಲಿ ಮುಂದೆ ಹೋಗಬೇಕು ಅಂದರೆ ನಿಮ್ಮದು ಡಯಟು 80% ಇರಬೇಕು ಮತ್ತು ಫಿಸಿಕಲ್ ವರ್ಕೌಟು 20% ಇರಬೇಕು. ಅವಾಗಲೇ ನಿಮ್ಮದು ಸಕ್ಸಸ್ ರೇಟು ತುಂಬ ಇರುತ್ತೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಏನಾದರೂ ನಿಮ್ಮ ಫುಡ್ಡು ಎಲ್ಲ ಚೇಂಜ್ ಮಾಡಬೇಕಾಗಿದ್ರೆ ಸ್ಟಾರ್ಟ್ ಬೀಯಿಂಗ್ ಇಂಡಿಪೆಂಡೆಂಟ್ ಆಯಿತಾ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇರಾನು ಮತ್ತು ಇಸ್ರೇಲ್ ವಾರ್. ಸೊ ಇರಾನು ಅವರು ತುಂಬ ಇಂಡಿಪೆಂಡೆಂಟ್ ಆಗಿದ್ದಾರೆ, ಅವ್ರ ಮೇಲೆ ಅವ್ರು ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ. ಸೊ ಇಸ್ರೇಲ್ಗೆ US ಸಪೋರ್ಟ್ ಇದ್ರೂ ಅವರು ಫೈಟ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊ ಅವರು ಇರಾನ್ದವರು ಇಂಡಿಪೆಂಡೆಂಟ್ ಆಗಿದ್ದಕ್ಕನ ದೇ ಆರ್ ಏಬಲ್ ಟು ಸ್ಟ್ಯಾಂಡ್ ಅಗೇನ್ಸ್ಟ್ ದ USA. ಸೊ ಲೈಫ್ದಾಗೂ ಅಷ್ಟಾಗುತ್ತೆ, ಎಲ್ಲ ಥಿಂಗ್ಸ್ದಾಗೂ ಇಂಡಿಪೆಂಡೆಂಟ್ ಆಗೋಕ್ಕಾಗಿರಲ್ಲ. ಆದ್ರೂ ನೀವು ಡಿಪೆಂಡ್ ಆಗೋದು ತುಂಬ ರೆಡ್ಯೂಸ್ ಮಾಡಿರಿ ಆ್ಯಂಡ್ ಟ್ರೈ ಟು ಬಿ ಇಂಡಿಪೆಂಡೆಂಟ್. ಅವಾಗಲೇ ನಿಮ್ಗೆ ಲೈಫ್ದಾಗ ಸಕ್ಸಸ್ ಸಿಗೋ ವೆರಿ ಸೂನ್ ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.